ಮೈಸೂರಿನ ಪ್ರತಿಷ್ಠಿತ ಶ್ರೀ ಛಾಯಾದೇವಿ ಬಿ.ಎಡ್ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಕಾರ್ಯಕ್ರಮ ಹಾಗೂ ಬಿ.ಎಡ್ ವಿದ್ಯಾರ್ಥಿ ಸಂಘ 2025ರ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಶ್ರೀ ಛಾಯಾದೇವಿ ಬಿ.ಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಥೋನಿ ಪೌಲ್ ರಾಜಸ್ಸಿ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿ ನಮ್ಮ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಂತರ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಮಾತನಾಡಿ, ಅನೇಕ ರಾಜ್ಯಗಳಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ನಾನು ಮೊದಲು ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದೆ. ನಂತರ ಅದು ನನಗೆ ತೃಪ್ತಿ ನೀಡಲಿಲ್ಲ. ಆದ್ದರಿಂದ ನಾನು ಈ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಎಲ್ಲರೂ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಬಹುದು, ಆದರೆ ಶಿಕ್ಷಣ ಎಂಬುದು ತುಂಬಾ ಅತ್ಯುತ್ತಮವಾದ ಪದವಿ. ಅದನ್ನ ಪ್ರೀತಿ, ವಿಶ್ವಾಸ, ಶ್ರದ್ಧೆ ಕಲಿಸಿಕೊಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎನ್ ನಾಗರಾಜು, ಕುಲಸಚಿವರು, ಮೌಲ್ಯಮಾಪನ, ಮೈಸೂರು ವಿಶ್ವವಿದ್ಯಾಲಯ, ಡಾಕ್ಟರ್ ಭಾನುಪ್ರಕಾಶ್, ಶ್ರೀ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ಮೈಸೂರು, ಸಹಾಯಕ ಪ್ರಾಧ್ಯಾಪಕರು ಪಂಚತೀರ್ಥ, ನಂತರ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ 4. ಈ ದಿನ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ, ರಾಜೇಂದ್ರ ನಗರ, ಮೈಸೂರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಉದ್ಘಾಟನೆ ಕಾರ್ಯಕ್ರಮ, ಒಂದು ವಾರದ ವಿವಿಧ ಸ್ಪರ್ಧೆಗಳು ಹಾಗೂ 2025ನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆ, ಈ ಎರಡು ಕಾರ್ಯಕ್ರಮನ ಇವತ್ತು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಎರಡು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನದ ಕುಲ ಸಚಿವರಾಗಿರ್ತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಸರ್ ಅವರು ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಇಡೀ ಒಂದು ವಾರದ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂತಹ ಮೇಡಮ್ ಪಂಪತೀರ್ಥರವರು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ವಿವಿಧ ಸ್ಪರ್ಧೆಗಳು, ವೈಜ್ಞಾನಿಕ ಮನೋಭಾವ ಮೂಡಿಸುವಂಥ ರಂಗೋಲಿ ಸ್ಪರ್ಧೆ, ವೈಜ್ಞಾನಿಕ ಮನೋಭಾವನ ಮೂಡಿಸುವಂಥ ಸ್ವರಚಿತ ಕವನಗಳ ಸ್ಪರ್ಧೆ ಹಾಗೂ ವಿವಿಧ ವೈಜ್ಞಾನಿಕ ಪ್ರಾಯೋಗಿಕವಾದಂತಹ ಒಂದು ಮಾಡೆಲ್ಗಳನ್ನು ತಯಾರಿಸ್ತಕ್ಕಂಥದ್ದು, ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ದಿನ ಒಂದು ವೈಜ್ಞಾನಿಕ ವಿಚಾರವನ್ನು ಅರಿತುಕೊಳ್ಳಲು ಅವರಿಗೆ ಒಂದು ದಿನದ ಪ್ರವಾಸ ಹಾಗೂ ಕೊನೆಯ ದಿನ 28ನೇ ತಾರೀಕು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಅಂದು ಈ ಒಂದು ವಾರದ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಡಾಕ್ಟರ್ ಸೆಂಟರ್ನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ ಶರಣರವರು ಈ ಒಂದು ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ನಮ್ಮ ಕಾಲೇಜಿನ ಉದ್ದೇಶ ಇಷ್ಟೇ, ಪ್ರತಿ ವರ್ಷವೂ ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಇವರು ಮುಂದೆ ಪ್ರಶಿಕ್ಷಣಾರ್ಥಿಗಳು ಆಗಿ ಶಿಕ್ಷಕರಾಗುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಇವರಿಗೆ ದೊರೆಯುವಂಥ ಆ ಶಾಲೆಯ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ತಕ್ಕಂಥದ್ದು, ವೈಜ್ಞಾನಿಕ ವಿಚಾರ ವಸ್ತುವನ್ನು ತಿಳಿಸ್ತಕ್ಕಂಥ ಹಿನ್ನೆಲೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಈಗ 200 ಪ್ರಶಿಕ್ಷಣಾರ್ಥಿಗಳಿದ್ದಾರೆ. ಪ್ರಥಮ ವರ್ಷದಲ್ಲಿ 100 ಹಾಗೂ ದ್ವಿತೀಯ ವರ್ಷದಲ್ಲಿ 100 ಜನರು. ಇದೀಗ ತಾನೇ 97 ಜನ ಪಾಸಾಗಿ ಹೋಗಿದ್ದಾರೆ. ಅವರಲ್ಲಿ 90 ಜನ ಈಗಾಗಲೇ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕಾಲೇಜಿನ ವಿಶೇಷತೆ TET ಕೋಚಿಂಗನ್ನು ಕೊಡ್ತಕ್ಕಂಥದ್ದು ಉಚಿತವಾಗಿ, ಬಿ.ಎಡ್ ಫಲಿತಾಂಶದ ಜೊತೆಗೆ ಅವರು TETಯನ್ನು ಕೂಡ ಪಾಸ್ ಮಾಡಿ ಅವರು ಜೊತೆಗೆ ನಮ್ಮ ಪ್ರತಿಷ್ಠಿತ ಕೆಲವು ಶಾಲೆಗಳು, ಕಾಲೇಜುಗಳು, ಸಂಸ್ಥೆಗಳು ನಮ್ಮಲ್ಲಿ ಒಂದು ಪ್ಲೇಸ್ಮೆಂಟ್ ಸೆಲ್ ಇದೆ. ಅಲ್ಲಿಯೂ ಕೂಡ ಆ ವಿದ್ಯಾರ್ಥಿಗಳಿಗೆ ನಾವು ಕೇವಲ ತರಬೇತಿಯನ್ನು ಕೊಡುವುದು ಮಾತ್ರ ನಮ್ಮ ಉದ್ದೇಶವಲ್ಲ, ಅವರಿಗೆ ವೃತ್ತಿ ಬದುಕಿನ ಮಾರ್ಗವನ್ನು ತೋರಿಸ್ತಕ್ಕಂಥ, ಅವರಿಗೆ ವೃತ್ತಿಯನ್ನು ನೀಡ್ತಕ್ಕಂಥ ಒಂದು ಖಾಸಗಿ ಶಾಲೆಗಳ ಕಾರ್ಯವನ್ನು ನಾವು ಭಾಳ 7-8 ವರ್ಷ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಿಮ್ಮ ಕಾಲೇಜಲ್ಲಿ ಸರ್ ಶಿಕ್ಷಣದ ಮಟ್ಟಿಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ ಸರ್? ನಮ್ಮಲ್ಲಿ ಆಂಗ್ಲ ಭಾಷೆಗೆ ಸಪ್ರೇಟ್ ನಾವು ಇನ್ಸ್ಟ್ರಕ್ಷನ್ ಟೀಚ್ ಮಾಡ್ತೇವೆ, ಕನ್ನಡ ಮೀಡಿಯಂ ಸಪ್ರೇಟ್ ಇದೆ. ವಿಶೇಷವಾಗಿ ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳಿಗೆ ನಮ್ಮಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಗೌರ್ಮೆಂಟ್ ಹಾಸ್ಟೆಲ್ಗಳು ಉಚಿತವಾಗಿ ಅವರಿಗೆ ಹಾಸ್ಟೆಲ್ ಇರ್ಬೋದು, ಮತ್ತು ಅವರಿಗೆ ಉಚಿತವಾಗಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇರ್ಬೋದು. ಓಕೆ, ಈ ರೀತಿ ಆ ಮಕ್ಕಳಿಗೆ ನಮ್ಮಲ್ಲಿ ವಿಶೇಷವಾಗಿ ಈ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ.
ಯಾಕಂತ ಹೇಳಿದ್ರೆ ಕೆಲವು ಹಳ್ಳಿ ಮಕ್ಕಳು ನಮ್ಮಲ್ಲಿ 48 ಮಕ್ಕಳು ಈ ಬಾರಿ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿ ನಮ್ಮ ಒಂದೇ ಕಾಲೇಜಲ್ಲಿ 48 ಮಕ್ಕಳು ಹೈದರಾಬಾದ್ ಕರ್ನಾಟಕದಿಂದ ಬಂದಿದ್ದಾರೆ. ಆ ಮಕ್ಕಳಿಗೆ ಉಚಿತವಾಗಿ ಸ್ಪೋಕನ್ ಇಂಗ್ಲೀಷ್ ಇರ್ತಕ್ಕಂಥದ್ದು ಮತ್ತು ಉಚಿತವಾಗಿ CET ಮತ್ತು TET ಕೋಚಿಂಗ್ ಅವುಗಳನ್ನು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಕಾಲೇಜಲ್ಲಿ ಕೊಡ್ತಾ ಬಂದಿದ್ದೇವೆ. ಇದೇಡಿ ಸಾರಿ ಅಲ್ಲ, ನಾವಾದ್ರೂ ಬರ್ಬೋದು ಬಸ್. ಇದೇಡಿ ಸಾರಿ ಅಲ್ಲ, ನಾವಾದ್ರೂ ಬರ್ಬೋದು ಬಸ್. ಸರ್ ಬನ್ನಿ ಸರ್